This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ಜಾಯಲ್ ಮಾತಾಡ್ತಾ ಇದ್ದೀನಿ. ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ಒಂದು ವಿಷಯದ ಕುರಿತಾದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಈಗಾಗಲೇ ಅದು ಕೆಲವರಿಗೆ ತಿಳಿದಿರಬಹುದು. ಆದಾಗ್ಯೂ ಕೂಡ ಇತ್ತೀಚೆಗೆ ಕಸ್ಟಮೈಸ್ ಆಂಡ್ರಾಯ್ಡ್ ಮೊಬೈಲ್ಗಳು ಹೆಚ್ಚಾಗಿರೋದ್ರಿಂದ ಮತ್ತು ಹೆಚ್ಚಿನ ಆಂಡ್ರಾಯ್ಡ್ ಡಿವೈಸ್ಗಳು ನಮಗೆ 12ನೇ ಆವೃತ್ತಿಯ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಒದಗಿಸುತ್ತಾ ಇರೋದ್ರಿಂದ ಕೆಲವರಿಗೆ ಒಂದು ಮುಖ್ಯವಾದ ಸಮಸ್ಯೆ ಉಂಟಾಗ್ತಿದೆ. ಅದೇನಂತಂದ್ರೆ ಇಟೆ ಎಲೆಕ್ವೆನ್ಸ್ ನನಗಿಷ್ಟ, ಆದ್ರೆ ಅದು ನನ್ನ ಮೊಬೈಲ್ಗೆ ಸೆಟ್ ಆಗ್ತಿಲ್ಲ. ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಗೆ ಸಂಬಂಧಪಟ್ಟಂತಹ ಗೂಗಲ್ TTS ನ ಡಿಫಾಲ್ಟ್ ವಾಯ್ಸ್ ಸಿಗ್ತಾ ಇದೆ, ಆದ್ರೆ ನನಗೆ ಇಷ್ಟ ಆಗ್ತಿಲ್ಲ. ಇದು ಅನೇಕರ ಸಮಸ್ಯೆ ಆಗಿದೆ. ಹಾಗಾಗಿ ಇವತ್ತು ನಾನು ತಮಗೆ ಚಿರಪರಿಚಿತ ಇರುವಂತಹ ಒಂದು ವಾಯ್ಸ್ ಅನ್ನ ಗೂಗಲ್ ನ ಮೂಲಕವಾಗಿ ಪರಿಚಯಿಸಲಿಕ್ಕೆ ಹೊರಟಿದ್ದೇನೆ. ಅಂತಂದ್ರೆ ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ನಾನು ಇವತ್ತು ಪರಿಚಯಿಸೋದಕ್ಕೆ ಹೊರಟಿರುವಂತಹ ವಾಯ್ಸ್ ಯಾವ್ದಂತಂದ್ರೆ ಗೂಗಲ್ ಸಮಂತ ಅಂತಾನೆ ನಾವು ಕರಿಬಹುದು. ಅಂತಂದ್ರೆ ತಮಗೆ ಸಾಮಾನ್ಯವಾಗಿ ವೋಕಲೈಸರ್ ಅಲ್ಲಿ ಸಮಂತ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ, ಅಥವಾ ಕೆಲವರಿಗೆ ಐಫೋನ್ ಆಪರೇಟ್ ಮಾಡಿದಂತಹ ಮುದವನ್ನ ಕೊಡುತ್ತೆ. ಹಾಗಾಗಿ ಕೆಲವರು ಅಟ್ಲೀಸ್ಟ್ ಇದಾದ್ರೂ ನಮ್ಗೆ ಇರ್ಲಿ ಅಂತ ಹೇಳಿ ವೋಕಲೈಸರ್ ಕೆಲವರು ಪರ್ಚೇಸ್ ಮಾಡಿದ್ದಾರೆ ಸಮಂತ ವಾಯ್ಸ್ ಅನ್ನ. ಅದನ್ನೇ ನಾವೀಗ ಗೂಗಲ್ TTS ನಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಅದನ್ನು ನಾವು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ನಾವೀಗ ನೋಡೋಣ. ಈಗ ನಾನು ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ಗೆ ಹೋಗಿ TTS ಅನ್ನ ಬದಲಾಯಿಸ್ತಿದ್ದೀನಿ. ತಮಗೆ ತಿಳಿದಿರುವ ಹಾಗೆ ಸೆಟ್ಟಿಂಗ್ಸ್ ನಲ್ಲಿ ಆಕ್ಸೆಸಿಬಿಲಿಟಿನ ಆಯ್ಕೆ ಮಾಡಿಕೊಂಡು ಅಲ್ಲಿ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಒಳಗಡೆ ಹೋದ್ರೆ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಲ್ಯಾಂಗ್ವೇಜ್ ವಿಭಾಗದಲ್ಲಿ ನಮಗೆ ಸಿಗುತ್ತೆ. ಜೆಸ್ಚರ್ ಮೂಲಕವಾಗಿ ಕೂಡ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ಗೆ ಹೋಗಬಹುದು. ಈಗ ನಾನು ಸ್ವೈಪ್ ಅಪ್ ದೆನ್ ರೈಟ್ ಮಾಡುವುದ್ರ ಮೂಲಕ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ಗೆ ಹೋಗಿ ಅಲ್ಲಿ ಈಗಾಗಲೇ ನಾನು ಯೂಸ್ ಮಾಡ್ತಿರುವಂತಹ ಇಟೆ ಎಲೆಕ್ವೆನ್ಸ್ ಅನ್ನ ಬದಲಾಯಿಸಿ ಗೂಗಲ್ಗೆ ಸ್ವಿಚ್ ಆಗಿ ಅಲ್ಲಿ ನಿಮಗೆ ವಾಯ್ಸ್ ಅನ್ನ ಪರಿಚಯಿಸ್ತೇನೆ. ಓಕೆ, ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರಿಫರ್ಡ್ ಇಂಜಿನ್ ಇದ್ರೊಳಗಡೆ ಹೋಗಬೇಕು. ಪ್ರಿಫರ್ಡ್ ಇಂಜಿನ್ ಇಟೆ ಎಲೆಕ್ವೆನ್ಸ್ ಇದೆ. ಇಲ್ಲಿ ಹೋಗಿ ಸ್ಪೀಚ್ ಸರ್ವಿಸಸ್ ಬೈ ಗೂಗಲ್ ಅಂತ ಇದೆಯಲ್ಲ, ಇದನ್ನ ಆಯ್ಕೆ ಮಾಡ್ಕೊಳ್ತಿದ್ದೀನಿ. Using speech services by Google. Checked. ಓಕೆ, ಈಗ ಗೂಗಲ್ TTS ಸ್ವಿಚ್ ಆಗಿದೆ. ಇಲ್ಲಿಂದ ನಾವು ಒಂದ್ಸರಿ ಬ್ಯಾಕ್ ಬರೋಣ. Back. Text to speech output. Preferred engine, speech services by Google in list. ನನ್ನ ಮೊಬೈಲ್ ನಲ್ಲಿ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಅನ್ನುವಂತಹ ಭಾಷೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಅದು ಸಾಮಾನ್ಯವಾಗಿ ತಾವು ತಮ್ಮ ಮೊಬೈಲ್ ನಲ್ಲಿ ಲ್ಯಾಂಗ್ವೇಜ್ ನಲ್ಲಿ ಅದನ್ನ ಸೆಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಗೆ ಸಂಬಂಧಪಟ್ಟಂತಹ ಗೂಗಲ್ ವಾಯ್ಸ್ ಅನ್ನ ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರೋದು. ಹಾಗಾಗಿ ಯುನೈಟೆಡ್ ಸ್ಟೇಟ್ ಅನ್ನೇ ನಾನು ಸ್ವಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಿಫರ್ಡ್ ಇಂಜಿನ್ ಮತ್ತೆ ಸಿಸ್ಟಮ್ ಲ್ಯಾಂಗ್ವೇಜ್ ಮಧ್ಯದಲ್ಲಿ ಸೆಟ್ಟಿಂಗ್ಸ್ ಅಂತ ಹೇಳಿ ನಮ್ಗೆ ಸಿಗುತ್ತೆ. ಈ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ಬೇಕು. Settings button. Google TTS options. ನಾನು ಈಗಾಗಲೇ ವಾಯ್ಸ್ ಡೌನ್ಲೋಡ್ ಮಾಡುವಂತಹ ಪ್ರೊಸೀಜರ್ ಅನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಹಾಗಾಗಿ ಅದನ್ನೇನು ನಾನು ಈಗ ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಇನ್ಸ್ಟಾಲ್ ವಾಯ್ಸ್ ಡೇಟಾ ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. Install voice data in list. Google TTS voice data. ಇಲ್ಲಿ A ದಿಂದ Z ವರೆಗೂ ಇರುವಂತಹ ಅನೇಕ ಭಾಷೆಗಳು ನಮಗೆ ಸಿಗ್ತವೆ. ನಾವು ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಹುಡುಕ್ತಿರೋದ್ರಿಂದ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಅನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. English United States. ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. English United States voices. Google TTS voice data. English United States in list. ಇಲ್ಲಿ ಮುಖ್ಯವಾಗಿ ಹೇಳೋದೇನಂತಂದ್ರೆ ಸ್ಪೀಚ್ ಸರ್ವಿಸಸ್ ಬೈ ಗೂಗಲ್ TTS ನ ಅಫಿಷಿಯಲ್ ವರ್ಷನ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಗೆ ಸಂಬಂಧಪಟ್ಟಂತಹ 8 ಧ್ವನಿಗಳು ನಮಗೆ ಇಲ್ಲಿ ಲಭ್ಯ ಇರುತ್ತೆ. ಈಗ ಬರ್ತಿರುವಂತ ಧ್ವನಿ ಸೇರಿ. ಓಕೆ, ಇದರಲ್ಲಿ ನಾವು 6ನೇ ಧ್ವನಿಯನ್ನ ಆಯ್ಕೆ ಮಾಡ್ಕೊಳ್ಳೋಣ. Voice 6. ನೋಡಿ, ವಾಯ್ಸ್ 6 ಅಂತ ಇದೆ. ಇದ್ರ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಬಟನ್ ಇದೆ. Not selected. Radio button. ಇದ್ರ ನೆಕ್ಸ್ಟ್ ಸ್ಯಾಂಪಲ್ ಪ್ಲೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. Play sample text for voice V button. ಒಂದ್ ಬಾರಿ ತಮಗೆ ನಾನು ಕೇಳಿಸ್ತೇನೆ ನೋಡಿ. This is an example of speech synthesis in English. ಇದು ಒಂದು ಡೀಸೆಂಟ್ ಆಗಿರುವಂತಹ, ಸೈಲೆಂಟ್ ಆಗಿರುವಂತಹ ಹಾಗೂ ಸ್ವೈಪ್ ಮಾಡುವಾಗ ನಮಗೆ ಇಟೆ ಎಲೆಕ್ವೆನ್ಸ್ ಅಷ್ಟಲ್ಲ ಆದ್ರೂ ಕೂಡ ವೇಗವಾಗಿ ಕೆಲಸ ಮಾಡಲು ಸಾಧ್ಯವಾಗುವಂತಹ ಸಮಂತ ರೀತಿಯಲ್ಲಿರುವಂತಹ ವಾಯ್ಸ್ ಎಂಬುದಾಗಿ ಸದ್ಯಕ್ಕೆ ಪರಿಗಣಿಸಬಹುದು. ಮುಂದಿನ ದಿನಗಳಲ್ಲಿ ನಾವು ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ಈ ಒಂದು ವಾಯ್ಸಸ್ ಗಳ ಅಭಿವೃದ್ಧಿಗಾಗಿ ಪ್ರಯತ್ನಿಸಬೇಕಾಗ್ತದೆ. ಈಗ ತಾವು ಇದರ ಸ್ಯಾಂಪಲ್ ಅನ್ನ ಕೇಳಿಸ್ಕೊಂಡಿದ್ದೀರಿ. ವಾಯ್ಸ್ ನಂಬರ್ ನ ನಂತರ ನಮಗೆ ಆಯ್ಕೆ ಮಾಡ್ಕೊಳ್ಳೋಕಿರುವಂತಹ ಬಟನ್ ನ ಮೂಲಕವಾಗಿ ಈ ವಾಯ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಸ್ವಿಚ್ ಮಾಡ್ಕೊಳ್ತಾ ಇದ್ದೀನಿ. Not selected. Radio button. ನೋಡಿ, ಈಗ ಸ್ವಿಚ್ ಆಯ್ತು. ಓಕೆ, ಇದೇ ಗೂಗಲ್ ಸಮಂತ. ಇದರಲ್ಲಿ ತಮಗೆ ಬೇಕಾದಂತಹ ಪಿಚ್ ವೇರಿಯೇಷನ್ ಹಾಗೂ ಸ್ಪೀಚ್ ರೇಟ್
ಇತ್ಯಾದಿ ಸೆಟ್ಟಿಂಗ್ಸ್ ಗಳನ್ನ ತಾವು ಈಗಾಗಲೇ ಇತರೆ TTS ಗಳಿಗೆ ಹೇಗೆ ಸೆಟ್ ಮಾಡ್ಕೊಳ್ತಿದ್ರಿ ಅದೇ ರೀತಿ ಮಾಡ್ಕೊಳ್ಬಹುದು. ಇದೇ ವಾಯ್ಸ್ ನ ತಾವು ಆಟೋ TTS ಗೂ ಕೂಡ ಸೆಟ್ ಮಾಡ್ಕೊಳ್ಬಹುದು. ಈ ವಾಯ್ಸ್ ಪ್ಯಾಕೇಜ್ ಡಿಫಾಲ್ಟ್ ಆಗಿ ಡೌನ್ಲೋಡ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಪ್ರೊಸೀಜರ್ ಅನ್ನ ಕಳೆದ ಸಂಚಿಕೆಯಲ್ಲಿ ತಿಳಿಸಿರ್ತೇನೆ. ಯಾರಿಗೆ ಈ ಮಾಹಿತಿ ಅವಶ್ಯಕತೆ ಇದೆಯೋ ಅವರಿಗೆ ಈ ಒಂದು ಮಾಹಿತಿ ತಲುಪಿದ್ರೆ ನಮ್ಮ ಪ್ರಯತ್ನ ಸಫಲ. ಇನ್ನಷ್ಟು ಮಾಹಿತಿಗಳ ಮೂಲಕವಾಗಿ ತಮ್ಮನ್ನ ಸಂಪರ್ಕಿಸ್ತೇವೆ. ಈಗಾಗಲೇ ತಾವು ಈ ಒಂದು ವಾಯ್ಸ್ ಸೆಟ್ಟಿಂಗ್ಸ್ ನ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.